ಅಂಬುಜಾ ಅಂಬುಜಾ ಬಾ ಅಕ್ಕ. ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ಈ ಸತಿದು ಹೆಣ್ಮಗುನೇ ಉಟ್ಬಿಟ್ಟಿದೆ ತಿರ್ಗಾನು. ಹೆಣ್ಮಗು ಆದ್ರೆ ನಿನ್ಗೇನ್ ಚಿಂತೆ? ಇವಾಗ ಸರ್ಕಾರದಿಂದ ಸೌಲಭ್ಯಗಳು ಎಷ್ಟೊಂದು ಕೊಟ್ಟಿದ್ದಾರೆ. ನಮ್ಗೆ ಏನ್ ಗೊತ್ತು, ಯಾವ ಅಧಿಕಾರಿ ನೋಡಿದೀವಿ ಮನೇಲಿ ತಿಳಿದಿರೋರ್ನೆಲ್ಲ ಕೇಳ್ಕೊಂಡು ನೀನು ಎಲ್ಲ ಉಪಯೋಗಿಸ್ಕೊ ಸೌಲಭ್ಯಗಳನ್ನೆಲ್ಲ. ನಾನು ಹೆಣ್ಣು ಅಂದ್ರೆ ಲಕ್ಷ್ಮಿ ಇದ್ದಂಗೆ ನಮ್ಮ ಮನೆಗೆ. ಈಗ ಎಷ್ಟೊಂದು ಸೌಲಭ್ಯಗಳು ಇರೋದ್ರಿಂದ ನಾವು ಹೋಗಿ ಎಲ್ಲ ಆಚೆ ಕಡೆ ತಿಳ್ಕೊಳೋಣ ಬಾ ಅಂಬುಜಾ. ಸರ್ಕಾರದವರು ಏನ್ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ, ಬೆಳಿಗ್ಗೆ 10 ಗಂಟೆಗೆ ಬರ್ತಾರೆ ಮಕ್ಕಳು, ಅವ್ರಿಗೆ ಟೈಮ್ ಪಾಸ್ಗೆ ಅಂತ ಕುರ್ಕುರೆ ಕೊಡ್ತೀವಿ. 12:30 ಹಂಗೆ ಒಂದಿನ ಬಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಡ್ತೀವಿ, ಒಂದಿನ ಬಂದು ಪಾಯಸ ಮಾಡ್ಕೊಡ್ತೀವಿ, ಒಂದ್ಸತಿ ಬಂದ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡ್ಕೊಡ್ತೀವಿ. ಮತ್ತೆ ಪ್ರೆಗ್ನೆಂಟ್ಗಳು ಆಗಿದ ತಕ್ಷಣ ಇಲ್ಲಿ ಬಂದು ಟೀಚರ್ ಹತ್ರ ಹೆಸರು ಕೊಡ್ತಾರೆ. ಹೆಸರು ಕೊಟ್ರೆ ಹೊಟ್ಟೆಲ್ ಮಗುಗೂ ಇರೋವಾಗ್ನಿಂದ ಡೆಲಿವರಿ ಆಗೋ ತನಕ ನಾವು ಅವ್ರಿಗೆ ತಿಂಗಳಿಗೆ ಇಷ್ಟು ಅಂತ ಫುಡ್ ಕೊಡ್ತಿರ್ತೀವಿ ನಾವು. ಅವ್ರಿಗೆ ಹೆಣ್ಮಕ್ಳು ಡೆಲಿವರಿ ಆಗಿದ ತಕ್ಷಣ ಬಂದು ಅವ್ರ ಮನೆಯಿಂದ ಯಾರಾದ್ರೂ ಒಬ್ರು ಬಂದು ನಮ್ಗೆ ಹೇಳ್ತಾರೆ. ಆ ಟೈಮಲ್ಲಿ ಹೆಣ್ಣು ಮಗುನ ಗಂಡು ಮಗುನ ತಿಳ್ಕೊಂಡು ಅವ್ರಿಗೆ ನಾವು ಭಾಗ್ಯಲಕ್ಷ್ಮಿ ಯೋಜನೆ ಬರೆಸ್ತೀರಿ ಇಲ್ಲೇ. ಅದು 1 ವರ್ಷನೂ ಆಗ್ಬೋದು, 1.5 ವರ್ಷನೂ ಆಗ್ಬೋದು. ಬಾಂಡ್ ಬಂದಿದ ತಕ್ಷಣ ನಾವೇ ಅವ್ರ ಮನೆಗಳಿಗೆ ಹೋಗಿ ಆ ಅಡ್ರೆಸ್ ಹುಡ್ಕೊಂಡು ಹೋಗಿ ಅವ್ರನ್ನ ಕರಿತೀವಿ. ಕರೆದ್ಬಿಟ್ಟು ಬಂದಿದ ತಕ್ಷಣ ಅವ್ರನ್ನೇ ಒಂದು ಆಫೀಸರ್ ಬರ್ತಾರೆ ಕೊಡೋಕೆ. ಅವ್ರ ಮೂಲಕನೇ ಅವ್ರಿಗೆ ಬಾಂಡ್ಗಳು ನಾವು ಕೊಡಿಸ್ತೀವಿ. 14 ವರ್ಷದವರೆಗೆ ಶಿಕ್ಷಣ ಎಲ್ಲರಿಗೂ ಉಚಿತವಾಗಿದ್ದು, ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಪ್ರೌಢಶಾಲಾ ಶಿಕ್ಷಣವು ಉಚಿತವಾಗಿ ದೊರೆಯುತ್ತದೆ. ಪಾಠದ ಜೊತೆ ಅವರ ವ್ಯಕ್ತಿತ್ವದ ಬೆಳವಣಿಗೆಗೆ ಅವಶ್ಯಕವಾದ ನೃತ್ಯ, ಹಾಡುಗಳಲ್ಲಿ ಅವರ ಕೌಶಲ್ಯವನ್ನು ಅಭಿವೃದ್ಧಿಗೊಳಿಸಲಾಗುತ್ತದೆ. ಇಷ್ಟೇ ಅಲ್ಲದೆ ತರಗತಿಯಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ದೈಹಿಕ ಶುಚಿತ್ವ, ನಾಯಕತ್ವದ ನಿರ್ವಹಣೆ, ಸಮಸ್ಯೆ ಪರಿಹಾರ, ಸ್ನೇಹಿತರ ಒತ್ತಡ ತಡೆಯುವುದು ಹೇಗೆ ಎಂಬ ಇತ್ಯಾದಿ ಜೀವನ ಕೌಶಲ್ಯಗಳ ಜೊತೆ ಕಂಪ್ಯೂಟರ್ ತಂತ್ರಜ್ಞಾನದ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಮಹಾತ್ಮ ಗಾಂಧೀಜಿಯವರ ಮೂಲ ಶಿಕ್ಷಣದ ತತ್ವದಂತೆ ವಿದ್ಯಾರ್ಥಿನಿಯರು ಕರಕುಶಲ ಮತ್ತು ಹೊಲಿಗೆ ಇತ್ಯಾದಿ ವೃತ್ತಿ ಶಿಕ್ಷಣ ತರಬೇತಿ ಪಡೆದು ಸ್ವಾವಲಂಬಿಗಳಾಗಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ ಸಮೀಕ್ಷೆಯ ಪ್ರಕಾರ ನಮ್ಮ ಹೆಣ್ಣು ಮಕ್ಕಳು ಪೌಷ್ಟಿಕಾಂಶದ ಕೊರತೆಯಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಇದಕ್ಕೆ ಹೆಣ್ಣು ಗಂಡು ಎಂದು ಪೋಷಕರು ಮಾಡುವ ತಾರತಮ್ಯ ಕೆಲವೊಮ್ಮೆ ಕಾರಣವಾಗಿದೆ. ಆದರೆ ಸರ್ಕಾರ ಎಲ್ಲ ಮಕ್ಕಳಿಗೂ ಬಿಸಿಯೂಟದ ವ್ಯವಸ್ಥೆ ಮಾಡಿ ಈ ಸಮಸ್ಯೆಯೂ ಸ್ವಲ್ಪ ಮಟ್ಟಿಗೆ ಪರಿಹಾರವಾಗಿದೆ. ಸೈಕಲ್ ವಿತರಣೆಯು ವಿದ್ಯಾಭ್ಯಾಸದ ಪ್ರೋತ್ಸಾಹಕ್ಕಾಗಿ ಇರುವ ಇನ್ನೊಂದು ಕಾರ್ಯಕ್ರಮ. ಹೆಣ್ಣುಮಕ್ಕಳ ಶಿಕ್ಷಣ ಅಂತ ಬಂದಾಗ ಇವತ್ತಿನ ನಮ್ಮ ಸಮಾಜದಲ್ಲಿ ಹೆಣ್ಣುಮಕ್ಕಳಿಗೆ ಬಹಳವಾದಂತಹ ಒಂದು ಆದ್ಯತೆಯನ್ನು, ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಒಂದು ಸಮಾಜದಲ್ಲಿ ಹಿಂದೆ ಭಾರತದಲ್ಲಿ 1884ರಲ್ಲಿ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಆ ಕಾಲದಲ್ಲೇ ಆತ್ಮಾರಾಮ್ ಪಾಂಡುರಂಗ ಅವರು, ಜ್ಯೋತಿಬಾ ಫುಲೆ ಅವರು, ಮಹಾದೇವ ರಾನಡೆಯವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ವಿಶೇಷವಾದಂತಹ ಒತ್ತನ್ನು ಹಿಂದಿನ ಕಾಲದಲ್ಲೇ ಕೊಟ್ಕೊಂಡು ಬಂದಿದ್ದಾರೆ. ಹಾಗೆ ನಮ್ಮಲ್ಲಿ 9ನೇ ತರಗತಿ ಹೆಣ್ಣು ಮಕ್ಕಳಿಗೆ 3,000 ಹಣವನ್ನು ಫಿಕ್ಸೆಡ್ ಡೆಪಾಸಿಟ್ ಅಂತ ಮಾಡಿ ಅವರು 10th ಪಾಸ್ ಆದ ನಂತರ ಮತ್ತೆ ಅವರ ಮುಂದಿನ ಒಂದು ಭವಿಷ್ಯಕ್ಕಾಗಿ ಆ ಹಣ ಬರುವಂತೆ ಒಂದು ಅನುಕೂಲವನ್ನು ಸಹ ಮಾಡಿಕೊಟ್ಟಿದ್ದಾರೆ. ಹೆಸರು ಲಾವಣ್ಯ. ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಆಡುಗೋಡಿಯಲ್ಲಿ 10ನೇ ತರಗತಿಯನ್ನು ಪಾಸ್ ಮಾಡಿದೆ. ನನಗೆ ಆರಂಭದಿಂದಲೂ ಸಹ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. ಅಲ್ಲದೆ ಸರ್ಕಾರ ಪ್ರತಿ ವರ್ಷ ನಮಗೆ ಸಮವಸ್ತ್ರ, ಪುಸ್ತಕ, ವಿದ್ಯಾರ್ಥಿ ವೇತನ ಹೀಗೆ ಪ್ರತಿಯೊಂದು ಹಂತದಲ್ಲೂ ಸಹ ತಮ್ಮ ಸಹಾಯ ಹಸ್ತವನ್ನು ನೀಡಿದೆ. ಅಲ್ಲದೆ ನಾನು 10ನೇ ತರಗತಿಯನ್ನು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣಳಾಗಿದ್ದಕ್ಕೆ 10,000 ರೂಪಾಯಿ ಬಹುಮಾನಗಳನ್ನು ಸಹ ನನಗೆ ನೀಡಿದೆ. ಈ 10,000ದಿಂದ ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಬಹಳನೇ ಅನುಕೂಲ ಆಗಿದೆ. ಅಲ್ಲದೆ ಕಾಲೇಜು ವಿದ್ಯಾಭ್ಯಾಸದಲ್ಲೂ ಸಹ ಹೆಣ್ಣು ಮಕ್ಕಳಿಗೆ ಸರ್ಕಾರ ಉಚಿತವಾದ ಶಿಕ್ಷಣದ ಅನುಕೂಲ ಮಾಡಿಕೊಟ್ಟಿದೆ. ಹೆಣ್ಮಕ್ಳು ಹುಟ್ಟೇವೆ ಅಂತ ನನಗೆ ಒಂದು ಸ್ವಲ್ಪನೂ ಚಿಂತೆನೇ ಇಲ್ಲ. ನಾನು ತುಂಬ ಖುಷಿಯಾಗಿದ್ದೀವಿ.